ನಮಸ್ಕಾರ ಕರುನಾಡು, ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ. ಕ್ರಿಕೆಟ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಎಂಐ ವರ್ಸಸ್ RCB ಪಂದ್ಯ. ಈ ಪಂದ್ಯದಲ್ಲಿ RCB ಅವರು ಸೋಲ್ತಾರೆ, ಎಂಐ ಅವರು ಗೆಲ್ತಾರೆ. ಈ ಒಂದು ಪಂದ್ಯದಲ್ಲಿ ಜಾರ್ಜಿಯಾ ವಾಲ್ ಅವರು ಔಟ್ ಆಗಿರ್ತಕ್ಕಂಥದ್ದು ತುಂಬಾ ಸದ್ದು ಮಾಡ್ತಾ ಇದೆ. ಏನಕ್ಕಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಅಲ್ಟ್ರಾ ಏಟ್ ಜನ ಶೋ ಮಾಡೋದಿಲ್ಲ. ಹೌದು, ಅವರು ರಿವ್ಯೂ ತಗೋಬೇಕಿತ್ತು, ಅವ್ರು ರಿವ್ಯೂ ತಗೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಶೋ ಮಾಡದೇ ಇದ್ರು ಮ್ಯಾಚ್ ಔಟ್ ಆದಂತ ಬ್ಯಾಟ್ಸ್ಮನ್ ಔಟ್ ಆದಂತ ನಂತರ ಕಮೆಂಟೇಟರ್ಸ್ ಏನಿರ್ತಾರೆ ಅವ್ರಿಗೆ ಶೋ ಮಾಡೋದಕ್ಕೆ ಪ್ರಿವ್ಯೂನ ಹಾಕ್ತಿರ್ತಾರೆ. ಜಾರ್ಜಿಯಾ ವಾಲ್ ಅವರ ಔಟ್ ಆಗಿರ್ತಕ್ಕಂಥದ್ದು ಏನಿದೆ ಅದರ ಪ್ರಿವ್ಯೂವನ್ನು ತೋರಿಸ್ಬಿಟ್ಟಿದ್ರೆ ಈ ಒಂದು ಟಾಪಿಕ್ ತುಂಬಾ ಸದ್ದು ಮಾಡ್ತಿರ್ಲಿಲ್ಲ. ಆದ್ರೆ ಪ್ರಿವ್ಯೂನ ತೋರಿಸ್ತಿರೋಂಥ ಕಾರಣಕ್ಕೆ ಏನಾಗಿದೆ, ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ಆಗ್ತಿದೆ ಎಂಐ ಅವರು ಫಿಕ್ಸ್ ಮಾಡಿ ವಿನ್ ಆಗಿದ್ದಾರೆ ಅಂತ. ಸೊ ಇದು ಫಿಕ್ಸ್ ಆಗಿ ವಿನ್ ಆಗಿದೆಯಾ ಅಥವಾ ಅದು ನಿಜವಾಗ್ಲೂ ಔಟ್ ಆಗಿತ್ತಾ, ಇದ್ರ ಬಗ್ಗೆ ನಿಮಗೆ ನಾನು ಕ್ಲಾರಿಟಿಯನ್ನು ಕೊಡ್ತೇನೆ. ಈ ವಿಡಿಯೋದಲ್ಲಿ ನೋಡೋದಾದ್ರೆ ವೈಡ್ ಬಾಲ್ನ ಅಟೆಂಡ್ ಮಾಡಿದಂತಹ ಜಾರ್ಜಿಯಾ ವಾಲ್ ಅವರು ಮುಂಬೈ ಅವರು ಅಪೀಲ್ ಮಾಡಿದ ನಂತರ ಅಂಪೈರ್ ಔಟ್ ಕೊಟ್ಟ ನಂತರ ರಿವ್ಯೂ ಉಳಿದಿದ್ರು ಸಹ ರಿವ್ಯೂ ತಗೊಳ್ಳದೆ ಓಡ್ಬಿಡ್ತಾರೆ. ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಬ್ಯಾಟಿಗೆ ಬಾಲ್ ಟಚ್ ಆಗಿದೆ, ಮೇಲೋಗ್ಬೇಕಿದ್ದ ಬಾಲ್ ಬಂದು ಬ್ಯಾಟಿಗೆ ಎಡ್ಜ್ ಆಗಿ ಕೆಳಗಡೆ ಹೋಗುತ್ತೆ. ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗಿರೋದ್ರಿಂದ ಜಾರ್ಜಿಯಾ ವಾಲ್ ಅವರು ಅಷ್ಟು ಸುಲಭ ಹೋಗೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಎಡ್ಜ್ ಆಗಿರೋದು ಫೀಲ್ ಆಗಿರೋದ್ರಿಂದ ರಿವ್ಯೂನ ವೇಸ್ಟ್ ಮಾಡಬಾರ್ದು ಅಂತ ಅವರು ಹಾಗೆ ಹೊರಟಿದ್ದಾರೆ. ಕೀಪರ್ ಕೂಡ ಮೇಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಬಾಲ್ ಕೆಳಗೆ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿನ ನೀಟಾಗಿ ನಿಮಗೆ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಮುಂದಿನ ಟಾಪಿಕ್ ಬಂದು ಗುಜರಾತ್ ಅವರು 2ನೇ ಸ್ಥಾನಕ್ಕೆ ಬಂದಿದ್ದಾರೆ, ಡೆಲ್ಲಿ ಮತ್ತು ಮುಂಬೈ ಅವರು 3ನೇ ಸ್ಥಾನಕ್ಕೆ ಹೊಡೆದಾಟ ನಡೆಸ್ತಾ ಇದ್ದಾರೆ. ನಮ್ಮ RCB ರವರು 5 ಪಂದ್ಯ ಗೆದ್ದು 2-2 ಸೋತು ಟಾಪ್ 1ನಲ್ಲಿ ನಾವು ಇರ್ತೀವಾ ಇಲ್ವಾ ಅನ್ನೋದನ್ನ ಎಲ್ಲ ಅಭಿಮಾನಿಗಳಲ್ಲೂ ಅನುಮಾನ ಪಡಿಸ್ತಾ ಇದ್ದಾರೆ. ಆದರೆ ಅನುಮಾನ ಪಡುವಂಥ ಯಾವುದೇ ಅಂತ ಅವಶ್ಯಕತೆ ಇಲ್ಲ. RCB ಟಾಪ್ 1 ಅಥವಾ ಟಾಪ್ 2 ಅಲ್ಲಿ ಫಿನಿಶ್ ಮಾಡುತ್ತೆ. ಮೆಜಾರಿಟಿ 99.99% RCB ಅವರು ಏನಿದ್ದಾರೆ ಅವರು ಟಾಪ್ 1ನಲ್ಲಿ ಇರ್ತಾರೆ. ನಿನ್ನೆ ನಡೆದಂತಹ ಡೆಲ್ಲಿ ವರ್ಸಸ್ ಗುಜರಾತ್ ಪಂದ್ಯ, ಈ ಪಂದ್ಯ ಅಂತೂ ರೋಮಾಂಚನವಾಗಿತ್ತು. ಕೊನೆ ತನಕನೂ ಸಹ ಡೆಲ್ಲಿ ತನ್ನ ಹೋರಾಟ ಬಿಟ್ಕೊಳ್ಳಿಲ್ಲ. ತುಂಬ ಸುಲಭವಾಗಿ ಗೆಲ್ಬಹುದಿದ್ದಂಥ ಮ್ಯಾಚ್ನ ತುಂಬ ಕಷ್ಟಕರ ಮಾಡಿಕೊಂಡು ಪುನಃ ಗೆಲ್ಲಬಹುದು ಅನ್ನೋ ರೀತಿಯಲ್ಲಿ ಬಂದು ಮತ್ತೆ ಸೋತಿದ್ದು ಈ ಡೆಲ್ಲಿಗೆ 2ನೇ ಸಾರಿ. ಈ ಸೀಸನ್ನಲ್ಲಿ ಡೆಲ್ಲಿ ಗುಜರಾತ್ ಅವರ ಮೇಲೆ 2 ಸಾರಿ ಈ ರೀತಿ ಸೋತಿರೋದು, ಹೀನಾಯವಾಗಿ ಸೋತಿರೋದು, ಹತ್ರ ಬಂದು ಸೋತಿರೋದು ತುಂಬ ದುಃಖ ಆಗುತ್ತೆ. ಇದನ್ನ ಯಾರು ಕೂಡ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೊನೆ ಓವರ್ಗೆ ಬಂದು ಗೆದ್ದಿರ್ತಕ್ಕಂಥದ್ದು ಗುಜರಾತ್ ಒಂದು ಕಡೆ ಆದರೆ ಕೊನೆ ಓವರ್ಗೆ ಬಂದು ಕೇವಲ 6 ಮತ್ತು 10 ರನ್ಗಳ ಅವಶ್ಯಕತೆ ಇದ್ದಾಗ ಸೋತಿರ್ತಕ್ಕಂಥದ್ದು ಡೆಲ್ಲಿ ತಂಡದ ಒಂದು ದುಃಖಕರ ಸಂಗತಿ. WPLನಲ್ಲಿ ಟಾಪ್ 2nd ಮತ್ತು 3rd ಪ್ಲೇಸ್ಗೆ ತುಂಬ ರೇಸ್ ನಡೀತಾ ಇದೆ. ಸೊ ಡೆಲ್ಲಿ, ಮುಂಬೈ ಮತ್ತು ಗುಜರಾತ್ ಪೈಪೋಟಿಯಲ್ಲಿ ನಿಂತಿದ್ದಾರೆ. ಈಗ ಮುಂದಿನ ಪಂದ್ಯಗಳು ತುಂಬ ಸುಲಭವಾಗಂತೂ ಇಲ್ಲ. RCBಗಂತೂ ಗೆದ್ದರೂ ಸಹ ಸೋತ್ರೂ ಸಹ ನೆಟ್ ರನ್ ರೇಟ್ ಏನಿದೆ ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ, ಹೇಗೆ ಕಳೆದ ಮ್ಯಾಚ್ನಲ್ಲಿ ಮುಂಬೈ ಮೇಲೆ ನೆಟ್ ರನ್ ರೇಟ್ನ ತುಂಬ ಜಾಸ್ತಿ ಅಂತರದಲ್ಲಿ ಸೋಲ್ಬೇಕಾಗಿದ್ದಂಥ RCB ಅವರು ತುಂಬ ಕಡಿಮೆ ರನ್ ಅಂತರದಲ್ಲಿ ಸೋತು ನೆಟ್ ರನ್ ರೇಟ್ ಉಳಿಸ್ಕೊಂಡ್ರು. ಸೊ ಇದೇ ರೀತಿ ಮುಂದಿನ ಪಂದ್ಯದಲ್ಲಿ ಗೆಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಕಸ್ಮಾತಾಗಿ ಏನಾದರೂ ಸೋತ್ರೆ ಅವರು ಅವರ ನೆಟ್ ರನ್ ರೇಟ್ ಏನಿರುತ್ತೆ ಅದನ್ನು ಉಳಿಸ್ಕೋಬೇಕಾಗುತ್ತೆ. 2 ಮತ್ತು 3ನೇ ಸ್ಥಾನದಲ್ಲಿ ಮೇ ಬಿ ಮುಂಬೈ ಅಥವಾ ಗುಜರಾತ್ ಬರಬಹುದು. ಯಾಕೆ ಅಂತಂದರೆ ಡೆಲ್ಲಿ ಒಂದು ತಂಡ ಏನಿದೆ ಅದು ಕಂಪ್ಲೀಟ್ ಬ್ಯಾಟ್ಸ್ಮನ್ಸ್ ಇರುವಂಥ ತಂಡ. ಆದರೆ ಈ ರೀತಿ ಹೀನಾಯವಾಗಿ ಸೋಲ್ತಿರೋದನ್ನು ನೋಡಿ ಮೋಸ್ಟ್ ಪ್ರಾಬಬ್ಲಿ ಡೆಲ್ಲಿ ಬರೋದು ತುಂಬ ಕಷ್ಟ ಆಗಬಹುದು. WPLನಲ್ಲಿರುವಂತಹ ರೇಸ್ ಏನಿದೆ ಅದು ಹಾಗೆ ಹೋಗ್ತಾ ಇರಲಿ. ಇನ್ನು ಉಳಿದಿರ್ತಕ್ಕಂಥದ್ದು 3 ಪಂದ್ಯಗಳು. ಆ 3 ಪಂದ್ಯದಲ್ಲಿ ಯಾರು ಹೇಗೆ ಗೆಲ್ತಾರೆ ಅನ್ನೋದನ್ನು ನೋಡೋಣ, ಯಾರು ಟಾಪ್ 3 ಅಲ್ಲಿ ಇರ್ತಾರೆ ಅನ್ನೋದನ್ನು ನೋಡೋಣ.